ಅರೆ ಕಡಿಮೆ ಹಾಕು ಆದ್ರೆ ಅಸಲಿ ಹಾಕು. MDH ಕಾಶ್ಮೀರಿ ಕೆಂಪು ಮೆಣಸಿನ ಪೌಡರ್. ಐಶ್ವರ್ಯ ಗೌಡಳಿಂದ ಚಿನ್ನ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಇಡಿ ವಿಚಾರಣೆಗೆ ಮಾಜಿ ಸಂಸದ ಡಿಕೆ ಸುರೇಶ್ ಹಾಜರಾಗಿದ್ದಾರೆ. ಈ ಹಿಂದೆ ವಿಚಾರಣೆಗೆ ಹಾಜರಾಗಿದ್ರು ಡಿಕೆ ಸುರೇಶ್. ನೋಟಿಸ್ ಕೊಟ್ಟು ಒಮ್ಮೆ ವಿಚಾರಣೆ ನಡೆಸಿತ್ತು ಇಡಿ. ಇವತ್ತು ಮತ್ತೆ ವಿಚಾರಣೆಗೆ ಬರುವಂತೆ ತಿಳಿಸಿದಂತಹ ಹಿನ್ನೆಲೆಯಲ್ಲಿ ಡಿಕೆ ಸುರೇಶ್ ಹಾಜರಾಗಿದ್ದಾರೆ. ಐಶ್ವರ್ಯ ಗೌಡ ವಂಚನೆ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಆಕೆ ಡಿಕೆ ಸುರೇಶ್ ಅವರ ಹೆಸರನ್ನ ಬಳಸಿಕೊಂಡಿದ್ರು. ಡಿಕೆ ಸುರೇಶ್ ತಂಗಿ ಅಂತ ಹೇಳ್ಕೊಂಡು ವಂಚನೆಯನ್ನ ಮಾಡಿದ್ರು. ಈ ಹಿನ್ನೆಲೆಯಲ್ಲಿ ಡಿಕೆ ಸುರೇಶ್ರನ್ನ ಕೂಡ ಈಗ ವಿಚಾರಣೆಗೆ ಒಳಪಡಿಸಿರುವಂತಹ ಇಡಿ ಇದು ಎರಡನೇ ಬಾರಿ ವಿಚಾರಣೆ ಕರೆದಿರೋದು. ಈ ಹಿಂದೆಯೂ ವಿಚಾರಣೆಗೆ ಬರುವಂತೆ ಸೂಚನೆ ಕೊಟ್ಟಿತ್ತು. ಅದರಂತೆ ವಿಚಾರಣೆಗೆ ಹಾಜರಾಗಿದ್ರು. ಈಗ ಮತ್ತೊಮ್ಮೆ ನೋಟಿಸ್ ಕೊಟ್ಟು ವಿಚಾರಣೆಗೆ ಬರುವಂತೆ ತಿಳಿಸಿದಂತಹ ಹಿನ್ನೆಲೆಯಲ್ಲಿ ಈಗ ಮತ್ತೊಮ್ಮೆ ಹಾಜರಾಗಿದ್ದಾರೆ ಡಿಕೆ ಸುರೇಶ್. ಚಿನ್ನ ವಂಚನೆ ಪ್ರಕರಣ ಬಹಳ ದೊಡ್ಡ ಸಂಚಲನ ಮೂಡಿಸಿತು. ಡಿಕೆ ಸುರೇಶ್ ನನಗೆ ಯಾವುದೇ ರೀತಿಯಲ್ಲೂ ಕೂಡ ಇದು ಸಂಬಂಧ ಇಲ್ಲ, ಆದರೆ ಕಾನೂನಾತ್ಮಕವಾಗಿ ಏನೇ ವಿಚಾರಣೆ ಇದ್ರು ಕೂಡ ಅದನ್ನು ಎದುರಿಸ್ತೀನಿ ಎಂದಿದ್ರು. ಡಿಕೆ ಶಿವಕುಮಾರ್ ಕೂಡ ಹೇಳಿದ್ರು ನಮಗೇನು ಇಡಿ ವಿಚಾರಣೆ ಹೊಸ್ತಲ್ಲ ಬಿಡಿ ಅಂತ. ಈಗ ಎರಡನೇ ಬಾರಿ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಡಿಕೆ ಸುರೇಶ್. ಇವತ್ತು ಎರಡನೇ ಬಾರಿ ಅವರು ವಿಚಾರಣೆಗೆ ಹಾಜರಾಗಿರುವಂಥದ್ದು. ಎಲ್ಲ ಮಾಹಿತಿಗಳನ್ನು ಅವರಿಂದ ಕಲೆ ಹಾಕಲಾಗುತ್ತೆ. ನಿಜಕ್ಕೂ ಸಂಬಂಧ ಇದೆಯಾ, ವ್ಯವಹಾರಗಳಿಗೂ ಏನಕ್ಕೂ ಸಂಬಂಧ ಇಲ್ಲ, ಯಾವುದೋ ಒಂದು ಸಭೆ ಸಮಾರಂಭಗಳಲ್ಲಿ ಭಾಗಿಯಾಗಿದ್ದು ಬಿಟ್ಟರೆ ಐಶ್ವರ್ಯ ಗೌಡ ಅವರ ವ್ಯವಹಾರಕ್ಕೂ ನನಗೂ ಯಾವುದೇ ರೀತಿಯಾದಂತಹ ಸಂಬಂಧ ಇಲ್ಲ ಅನ್ನೋದನ್ನ ಈ ಹಿಂದೆಯೇ ಸ್ಪಷ್ಟಪಡಿಸಿದ್ರು ಡಿಕೆ ಸುರೇಶ್. ಆದರೆ ಇಡಿ ವಿಚಾರಣೆಗೆ ಹಾಜರಾಗುವಂತೆ ಡಿಕೆ ಸುರೇಶ್ ಅವರಿಗೆ ನೋಟಿಸ್ ಮೇಲೆ ನೋಟಿಸ್ ಕೊಟ್ಟಿದ್ದನ್ನು ಗಮನಿಸ್ತಾ ಹೋದಾಗ ಏನು ಮಾಹಿತಿಗಳನ್ನು ಕಲೆ ಹಾಕತ್ತೆ, ಏನು ನಂಟಿದೆ ಅನ್ನೋದರ ಬಗ್ಗೆ ಪರಿಶೀಲನೆಗೆ ಮುಂದಾಗಿದೆಯಾ, ಕುತೂಹಲ ಮೂಡಿಸ್ತಾ ಇದೆ ಇಡಿ ವಿಚಾರಣೆ. ಈಗಾಗಲೇ ಹಲವರಿಗೆ ವಂಚನೆ ಮಾಡಿರುವಂತಹ ಆರೋಪದಡಿ ಐಶ್ವರ್ಯ ಗೌಡ ಅವರಿಂದ ಹಲವು ಮಾಹಿತಿಗಳನ್ನು ಕಲೆ ಹಾಕಲಾಗಿದೆ. ಘಟನೆ ಕುರಿತಂತೆ ಡೀಟೇಲ್ಸ್ ಪಡೆಯೋಣ. ನಮ್ಮ ರಿಪೋರ್ಟರ್ ಪ್ರಜ್ವಲ್ ಈಗ ಸಂಪರ್ಕದಲ್ಲಿದ್ದಾರೆ. ಪ್ರಜ್ವಲ್, ಎರಡನೇ ಬಾರಿ ಇಡಿ ವಿಚಾರಣೆಗೆ ಹಾಜರಾಗಿದ್ದಾರೆ ಡಿಕೆ ಸುರೇಶ್. ಏನ್ ಮಾಹಿತಿ ಲಭ್ಯ ಆಗ್ತಾ ಇದೆ? ಪ್ರತಿಮಾ, ಈಗಾಗಲೇ ಒಂದು ಬಾರಿ ವಿಚಾರಣೆಗೆ ಡಿಕೆ ಸುರೇಶ್ ಅವರು ಹಾಜರಾಗಿದ್ರು. ವಿಚಾರಣೆಗೆ ಹಾಜರಾದ ಸಂದರ್ಭದಲ್ಲಿ ಇಡಿ ಅಧಿಕಾರಿಗಳು ಐಶ್ವರ್ಯ ಗೌಡನ ಪ್ರಕರಣಕ್ಕೆ ಸಂಬಂಧಪಟ್ಟಂತೆ ಒಂದಷ್ಟು ಪ್ರಶ್ನಾವಳಿಗಳನ್ನ ಕೇಳಿದ್ರು. ಆ ಪ್ರಶ್ನಾವಳಿಗಳನ್ನ ಕೇಳಿದ ಬಳಿಕವಾಗಿ ಡಿಕೆ ಸುರೇಶ್ ಅವರು ಅಂದು ಒಂದಷ್ಟು ಉತ್ತರಗಳನ್ನ ಕೊಟ್ಟಿದ್ರು. ಕೊಟ್ಟ ಬಳಿಕವಾಗಿ ಮತ್ತೆ ಅವಶ್ಯಕತೆ ಇದ್ದಾಗ ಹೇಳ್ತೀವಿ ಅನ್ನೋದನ್ನ ತಿಳಿಸಿದ್ರು. ಮತ್ತೆ ಹೀಗಾಗಿ ಇವತ್ತು ಅಂದ್ರೆ ಜುಲೈ 8ನೇ ತಾರೀಕು ವಿಚಾರಣೆಗೆ ಹಾಜರಾಗುವಂತೆ ಸೂಚನೆಯನ್ನು ಕೂಡ ಕೊಟ್ಟಿದ್ರು. ಹೀಗಾಗಿ ಇವತ್ತು ಅವರು ಅವರ ಬೆಂಬಲಿಗರ ಜೊತೆಗೆ ಅಂದ್ರೆ LR ಶಿವರಾಮೇಗೌಡ ಮತ್ತೆ ಚಿತ್ರದುರ್ಗದ ಮಾಜಿ MP ಒಬ್ಬರು ಜೊತೆಗೆ ಬಂದ್ರು. ಆದ್ರೆ ಒಳಗಡೆಗೆ ಕೇವಲ ಡಿಕೆ ಸುರೇಶ್ ಅವರನ್ನ ಮಾತ್ರ ಕರ್ಕೊಂಡು ಹೋಗ್ಲಾಯ್ತು, ಅಂದ್ರೆ ವಿಚಾರಣೆಗೆ ಒಳಪಡಿಸಲಾಯ್ತು. ಅಂದ್ರೆ ಇಂಟ್ರಾಗೇಷನ್ ರೂಮ್ಗೆ ಅಲೋ ಮಾಡಿದ್ದಾರೆ ಇಡಿ ಅಧಿಕಾರಿಗಳು. ಉಳಿದಂತೆ ಇವ್ರು ಏನಿದ್ದಾರೆ ಅವರ ಬೆಂಬಲಿಗರಿದ್ದಂತವ್ರು ಕೆಲವರು ಹೊರಗಡೆ ಹೋಗಿದ್ದಾರೆ. ಮತ್ತೆ ವಿಚಾರಣೆ ಈಗ ಶುರುವಾಗಿದೆ. ಪ್ರಾಬಬ್ಲಿ ಇವತ್ತು ಸಂಜೆ ತನಕನೂ ವಿಚಾರಣೆ ನಡೆಯುವಂತ ಸಾಧ್ಯತೆಗಳಿದೆ. ವಿಚಾರಣೆ ನಡೆದ ಬಳಿಕವಾಗಿ ಇವತ್ತಿನ ವಿಚಾರಣೆ ಯಾವ ಉದ್ದೇಶದಲ್ಲಿತ್ತು, ಏನಿತ್ತು, ಮತ್ತೆ ಕನೆಕ್ಟಿಂಗ್ ಪಾಯಿಂಟ್ಸ್ ಗಳು ಏನಿತ್ತು, ಈ ಹಿಂದೆ ಏನ್ ಕನೆಕ್ಟ್ ಅನ್ನ ಮಾಡ್ಲಿಕ್ಕೆ ಇಡಿ ಅಧಿಕಾರಿಗಳು ಒಂದು ಪ್ರಯತ್ನವನ್ನ ಮಾಡಿದ್ರು. ಜೊತೆಗೆ ಈ ವಿಚಾರಣೆಯ ಸಂದರ್ಭದಲ್ಲಿ ಏನಿತ್ತು ಅಂತ ಅಂದ್ರೆ ಪ್ರಮುಖವಾಗಿ ಡಿಕೆ ಸುರೇಶ್ ಅವರ ಹೆಸರನ್ನ ಬಳಕೆ ಮಾಡಿಕೊಂಡು ಕೋಟ್ಯಾಂತರ ರೂಪಾಯಿಯನ್ನ ವಂಚನೆ ಮಾಡಿರೋದು ಪ್ರಮುಖವಾದಂತ ಆರೋಪ ಆಗಿತ್ತು. ಯಾರು ಸ್ಥಳೀಯ ಪೊಲೀಸರು ತನಿಖೆ ಮಾಡಿಸಿದಂತ ಸಂದರ್ಭದಲ್ಲಿ ಮತ್ತೆ ಇಡಿ ಅಧಿಕಾರಿಗಳು ತನಿಖೆ ಮಾಡುತ್ತಿದ್ದ ಸಂದರ್ಭದಲ್ಲಿ ಡಿಕೆ ಸುರೇಶ್ ಅವರಿಗೆ ಹಣ ಹೋಗಿರೋದ್ರ ಬಗ್ಗೆನೂ ಒಂದಷ್ಟು ಮಾಹಿತಿ ಸಿಕ್ಕಿತ್ತು ಅಂತ ಹೇಳಿ ಹೇಳಲಾಗಿದೆ. ಹೀಗಾಗಿ ಇದೇ ಉದ್ದೇಶಕ್ಕೋಸ್ಕರ ಇವ್ರನ್ನ ವಿಚಾರಣೆಗೆ ಒಳಪಡಿಸುವಂತ ಕೆಲಸವನ್ನ ಇಡಿ ಅಧಿಕಾರಿಗಳು ಮಾಡಿದ್ರು. ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾಯ್ದು ನೋಡ್ಬೇಕಾಗ್ತಾ ಇರ್ತದೆ. ಥ್ಯಾಂಕ್ ಯು ಪ್ರಜ್ವಲ್ ತಮ್ಮ ಮಾಹಿತಿಗೆ. MDH ನ ಕಿಚನ್ ಅಲ್ಲಿದ್ರೆ ನಾವು ಎಲ್ಲವನ್ನು ಮಾಡಬಹುದು. ಬೆಂಗನ್ ಕಾ ಬರ್ತಾ, ಆಲೂ ಗೋಬಿ, ಭಿಂಡಿ ಮಸಾಲಾ, ಇನ್ನೂ ಬಹಳಷ್ಟು. MDH